ಇವತ್ತು ಜನವರಿ 26 ಪ್ರಜಾ ರಾಜ್ಯೋತ್ಸವ. ಮಕ್ಕಳೆಲ್ಲ ರೆಡಿಯಾಗಿ ಹೋಗಕ್ಕೆ ತಯಾರಾಗ್ಯಾರ ಅನ್ಸೈತಿ ಅಂತ ನಾವು ಹಿಂಗಾಗಿ ಸ್ಕೂಲಿಗೆ ಹೊಂಟೇವಿ. ನಾನು ಅಕ್ಕ ಹೋಕ್ಕೇವಿ. ಅಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರಂತ ನೋಡೋಣ ಬರ್ರಿ ಇವತ್ತಿನ ವಿಡಿಯೋದಾಗ. ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ದೀಕ್ಷು ರೆಡಿ ಇದೆಯಾ? ಏನಿವತ್ತ ಟ್ರಿಪ್ಪಾ ಇವತ್ತು? ಹೋ ಬರ್ರಿ, ಬಾಯ್. ಸತೀಶ ಹಾಯ್ ಹೇಳ. ಹಾಯ್ ಹಾಯ್ ಹೇಳ ಪೂಜೆ. ಹಾಯ್. ಇಲ್ಲ ನೋಡಿ, ಇಲ್ಲ ನೋಡಿ, ಇಲ್ಲ ನೋಡಿ, ಇಲ್ಲ ನೋಡ್ರಿ ಇಲ್ಲೇ. ನಾವು ಇವಾಗ ಬರಾಕತ್ವಿ. ಆಗಲೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. ಗಾಂಧಿ ತಾತಂದೆಲ್ಲ ಧ್ವಜ ಏರಿಸಿ ಅವರು ಇದು ಪೂಜೆ ಎಲ್ಲ ಮುಗಿಸಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ವು. ಇವು ದೊಡ್ಡ ದೊಡ್ಡ ಕ್ಲಾಸಿನ ಹುಡುಗರು ಸ್ಟಾರ್ಟ್ ಆಗಿದ್ವು. ಆಮೇಲೆ ನಾವು ಬಂದ್ವಿ. ಪಾಲಕರು ಆಲ್ಮೋಸ್ಟ್ ಎಲ್ಲರೂ ಬರಾಕತ್ತಿದ್ರು ನೋಡ್ರಿ. 1ರಿಂದ 4ನೇ ತರಗತಿ ಹುಡುಗರು. 4 ಕ್ಲಾಸ್ ಒಳಗೆ ನಮ್ಮ ಹುಡುಗರು ಅದಾವ್ರಿ. ನಮ್ಮ ಅನು 1ನೇ ಕ್ಲಾಸ್, ನಮ್ಮ ಗೌರೀಶ 2ನೇ ಕ್ಲಾಸ್, ಆಮೇಲೆ ನಮ್ಮ ಅಮೃತ ಅಂಜು 3ನೇ ಕ್ಲಾಸ್, ನಮ್ಮ ಆರತಿ 4ನೇ ಕ್ಲಾಸ್. ಇಲ್ಲೇ ಎಲ್ಲರೂ ಮಕ್ಕಳನ್ನ ಕುಂದ್ರಸ್ಯಾರ ನೋಡ್ರಿ. ಪಾಲಕರು ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಅಲ್ಲ. ಈಗ 7th ಹುಡುಗರ್ದು ಡ್ಯಾನ್ಸ್ ಮುಗೀತು ನೋಡ್ರಿ. ಆಮೇಲೆ ಕೆಲವೊಂದಷ್ಟು ಮಂದಿಗೆ ಪ್ರಶಸ್ತಿಗಳು, ಕ್ರೀಡಾಕೂಟದೊಳಗೆ ಭಾಗವಹಿಸಿದಂಥವ್ರಿಗೆ ಪ್ರಶಸ್ತಿಗಳು ಬಂದಿದ್ವಲ್ಲ ಅವನ್ನ ಕೊಟ್ರೆ. ಆಮೇಲೆ ಇವು 1ರಿಂದ 4ನೇ ತರಗತಿ ಹುಡುಗರು ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ. ಹಸೀನಾ ಬಾನು ಬಾಲಕಿಯರು ಈಗ ನೆಕ್ಸ್ಟ್ 1ನೇ ಕ್ಲಾಸ್ ಮಕ್ಕಳದ ನಮ್ಮ ಅನು ಅವ್ರದ ಡ್ಯಾನ್ಸ್ ಇತ್ತು ನೋಡ್ರಿ. ಅವ್ರದ್ದು ಡ್ಯಾನ್ಸ್ ದೇಶ ಮೇರ ರಂಗೀಲಾ ಹಾಡಿಗೆ ಡ್ಯಾನ್ಸ್ ಮಾಡಾಕತ್ತಿದ್ರಿ ಅವ್ರ. ಇವ್ರದ್ದು ಮುಗಿದ ತಕ್ಷಣ ನಮ್ದು 2nd ಕ್ಲಾಸಿಂದ ಗೌರೀಶ ಅರ್ಧೈತಿ. ಆಮೇಲೆ ನಮ್ಮ ಅಮೃತ ಅಂಜು ಅರ್ಧೈತಿ 3ನೇ ಕ್ಲಾಸಿಂದ. ಕಂಟಿನ್ಯೂ ಆಗಿ 4 ಕ್ಲಾಸ್ ಒಳಗೂ ನಮ್ಮ ಮಕ್ಕಳು ಅದಾವ್ರಿ. ಒಬ್ಬೊಬ್ಬರದ ಕ್ಲಾಸಿನ ಒಳಗೆ ಒಂದು ಕ್ಲಾಸ್ ಒಳಗೆ 1ನೇ ಕ್ಲಾಸ್ ಒಳಗೆ ಅನು ಅದಾಳ, 2ನೇ ಕ್ಲಾಸ್ ಒಳಗೆ ಗೌರೀಶ್ ಅದಾನ, 3ನೇ ಕ್ಲಾಸ್ ಒಳಗೆ ಅಮೃತ ಅಂಜು, 4ನೇ ಕ್ಲಾಸ್ ಒಳಗೆ ಆರತಿ. ತೋರಿಸ್ತೀನಿ ಯಾವ ಡ್ಯಾನ್ಸಿಗೆ ಸ್ಟೆಪ್ ಮಾಡ್ಯಾರ ಅಂಥೇಳಿ. ಫ್ರೆಂಡ್ಸ ಹಾಡನ್ನ ಶೇರ್ ಮಾಡ್ಕೊಳಕ್ಕಾಗಂಗಿಲ್ಲ, ಯಾಕಂದ್ರೆ ಕಾಪಿ ರೈಟಿಂಗ್ ಬೀಳ್ತೈತಿ. ಅದ್ರ ಸಲುವಾಗಿ ನೆಕ್ಸ್ಟ್ 2nd ಕ್ಲಾಸಿಂದ ಸ್ಟಾರ್ಟ್ ಆಯ್ತು ನೋಡ್ರಿ. ನಮ್ಮ ಗೌರೀಶಾರ್ದ 1ನೇ ಕ್ಲಾಸ್ ಮುಗೀತೀಗ. ಫಿರ್ ಭಿ ದಿಲ್ ಹೇ ಹಿಂದೂಸ್ತಾನಿ ಸಾಂಗ್ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ ಇವ್ರು 2nd ಕ್ಲಾಸಿನ ಹುಡುಗರು.
ನಮ್ಮ 3ನೇ ಕ್ಲಾಸಿನ ಮಕ್ಕಳದ್ದು ಡ್ಯಾನ್ಸ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಇದು ಹಾಡು ಬಂದು ಐ ಲವ್ ಮೈ ಇಂಡಿಯಾ ಹಾಡಿಗೆ ಸ್ಟೆಪ್ ಹಾಕತ್ತಾರ ನೋಡ್ರಿ ಇವರು. ನೆಕ್ಸ್ಟ್ ಮತ್ತು ಸೆಕೆಂಡ್ ಕ್ಲಾಸಿನ ಮಕ್ಕಳದನ ರಿಮಿಕ್ಸ್ ಸಾಂಗ್ಸ್ ಮಾಡ್ಸ್ಯಾರ ಇವ್ರು ಡ್ಯಾನ್ಸ್. ಯಾಕಂತಂದ್ರೆ ಇವ್ರಿಗೆ ಯಾಕೆ ಈ ಥರ ಮಾಡ್ಸ್ಯಾರ ಅಂತಂದ್ರೆ ಮಕ್ಕಳ ಭಾಷಣ ಅದು ಮಾಡಾಕತ್ರ ಕೇಳೋ ಪೇಷನ್ಸ್ ದೊಡ್ಡವ್ರಿಗೆ ಇರೋದಿಲ್ಲಲ್ಲ. ಹೀಗಾಗಿ ಅದನ್ನೆಲ್ಲ ರೂಢಿ ಮಾಡಿಸಿ ಅವು ಮಾಡಿದ್ರೂ ಯಾರು ಅವಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಂಗಿಲ್ಲ ಅನ್ನೋದಕ್ಕೆ ಟೀಚರ್ಸ್ ಈ ಥರ ಡ್ಯಾನ್ಸ್ ಮಾಡಿಸಿದಾರೆ ಅವರಿಗೆ. ಇದು ಒಂಥರ ಚಲೋ ಆಯ್ತು, ಖುಷಿನೂ ಆಯ್ತು ಎಲ್ಲ ಪಾಲಕರಿಗೂ. ಯಾಕಂದರೆ ಅವರು ಡ್ಯಾನ್ಸ್ ಕಲಿಯೋದು ಮುಖ್ಯ ಇರ್ತೈತಿ. ಸ್ಪೀಚ್ ಅಂತೂ ಅವ್ರು ಮಾಡ್ತಿರ್ತಾರೆ ಕ್ಲಾಸ್ ರೂಮ್ ಒಳಗೆ ಅವಾಗವಾಗ. ಹೀಗಾಗಿ ಯಾವುದೇ ಸಾಂಗಿಗೆ ಇದು ಡ್ಯಾನ್ಸಿಗೂ ಸಾಂಗ್ ಕುಂದರ್ಸೋಕ್ಕಾಗಲಿಲ್ಲ. ಯಾಕಂದರೆ ಕಾಪಿ ರೈಟಿಂಗ್ ಬೀಳ್ತತಿ, ಅದ್ರ ಸಲುವಾಗಿ ಮ್ಯೂಸಿಕ್ ಕುಂದರ್ಸೈತಿ.
ಫ್ರೆಂಡ್ಸ್, ಇವರು ಒಂದೆರಡು ಡ್ಯಾನ್ಸ್ ಮುಗಿದು ಗೌರಿ ಶರ್ವ ಅಮೃತಾರದು ಮುಗಿದ್ವ. ಈಗ ಅಮೃತಾದೇನು ಮುಗಿದಿಲ್ಲ, ಇನ್ಮೇಲೆ ಐತಿ. ಅಷ್ಟರೊಳಗೆ ಇವರು ಒಂದೆರಡು ಫೋಟೋ, ಗ್ರೂಪ್ ಫೋಟೋ, ಒಂದೆರಡು ಟೀಚರ್ ಜೊತೆ ನಿಂತು ಫೋಟೋ ತೆಗೆದ್ರಾತಂತ ತೆಗೆದ್ವಿ. ಎಷ್ಟೋ ಸೆಕೆಂಡ್ ಕ್ಲಾಸ್ ಮಕ್ಕಳದ ಫೋಟೋ ತೆಗೆದು ಗ್ರೂಪ್ ಫೋಟೋ ತಗೊಂಡು ನೋಡ್ರಿ. ಆಮೇಲೆ ಇಲ್ಲೇ ತೆಗಿ ಹೊತ್ನಾಗ ಇವರು ಇಷ್ಟು ಇದು ಕವರ್ ಆಗಲಿಲ್ಲ ಫೋಟೋ, ಅದಕ್ಕೆ ಮತ್ತೆ ಇಲ್ಲೇ ಸ್ಟೆಪ್ ಮೇಲೆ ಕುಂದಿರ್ಸಿ ತೆಗೆದ್ವಿ. ನಮ್ಗೆ ಈ ಥರ ಫೋಟೋ ತೆಗೆಸ್ಕೋದು ಭಾಳ ಖುಷಿ ನಮ್ಮ ಟೀಚರ್ ಜೊತೆ ಹುಡುಗರ್ದು. ನೆಕ್ಸ್ಟ್ 4ನೇ ಕ್ಲಾಸಿಂದ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಇವ್ರದ್ದು ಅಪ್ಪ ಐ ಲವ್ ಯು ಹಾಡು. ಅಂತಿಮವಾಗಿ ಇನ್ನೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಬಾಯ್.